ರಾಜ್ಯದಲ್ಲಿ ನಿಧಾನಗತಿಯಲ್ಲಿ ಕೊರೋನಾ ಹೆಮ್ಮಾರಿ ದೇಹವನ್ನು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಜೆ 5 ಗಂಟೆಗೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಆರೋಗ್ಯ ಸಚಿವರು ಇಲಾಖೆ ಅಧಿಕಾರಿಗಳ ಜೊತೆಗೆ ಈ ಸಭೆಯನ್ನು ನಡೆಸ್ತಾರೆ. ಕೊರೋನಾ ವೈರಸ್ ತಡೆ ಬಗ್ಗೆ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು, ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರುವಂತಹ ಕ್ರಮಗಳೇನು, ಯಾವೆಲ್ಲ ನಿರ್ಧಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಸಮಗ್ರ ಚರ್ಚೆ ಆಗುತ್ತೆ. ಮಾಸ್ಕ್ ಕಡ್ಡಾಯ ಮಾಡಬೇಕಾ, ಟೆಸ್ಟಿಂಗ್ ಹೆಚ್ಚು ಮಾಡ್ಕೊಳ್ಬೇಕಾ, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಹೇಗೆ, ಇದೆಲ್ಲದರ ಕುರಿತಾದಂತಹ ಚರ್ಚೆ ಇವತ್ತಿನ ಮೀಟಿಂಗ್ನಲ್ಲಿ ಆಗುತ್ತೆ. ಕೋವಿಡ್ ತಡೆಗಟ್ಟಲು ಕೆಲ ಮಾರ್ಗಸೂಚಿಗಳನ್ನು ಕೂಡ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಆದರೆ ಕಡ್ಡಾಯವಾಗಿ ಅಲ್ಲದೇ ಇದ್ದರೂ ಮನವಿ ರೂಪದ ಮಾರ್ಗಸೂಚಿಯನ್ನು ಮತ್ತು ಆಸ್ಪತ್ರೆಗಳಿಗೆ ಸಂಬಂಧಿಸಿದಂತಹ ಮಾರ್ಗಸೂಚಿಗಳು ಇದಾಗಬಹುದು. ಈಗಾಗಲೇ ಹೆಲ್ತ್ ಬುಲೆಟಿನ್ ಹೊರಬರ್ತಾ ಇದ್ದು ಅದರ ಪ್ರಕಾರವಾಗಿ ಕೋವಿಡ್ನ ಸಂಖ್ಯೆ ರೈಸ್ ಆಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಬೇಕಾಗುತ್ತಾ ಮುಂಜಾಗ್ರತಾ ಕ್ರಮದ ಕುರಿತಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಇದೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. 5 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಮತ್ತು ಈ ಫಸ್ಟ್ ರೌಂಡ್ ಆಫ್ ಮೀಟಿಂಗ್ನಲ್ಲಿ ಕಠಿಣ ನಿರ್ಧಾರಗಳನ್ನೇನಾದರೂ ತಗೊಳ್ಳೋ ಸಾಧ್ಯತೆ ಇದೆಯಾ ಅಥವಾ ಮನವಿ ರೂಪದ ಸಲಹೆಗಳನ್ನ ಕೊಡಬಹುದಾ? ಇದ್ರ ಜೊತೆ ಸದ್ಯಕ್ಕೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೋವಿಡ್ ಪ್ರಕರಣಗಳು ಕಂಡು ಬಂದರೂ ಕೂಡ ಆಕ್ಟಿವ್ ಪ್ರಕರಣಗಳು ಸುಮಾರು 47ಕ್ಕೂ ಹೆಚ್ಚು ಇದೆ ಅನ್ನುವಂಥದ್ದು ಆಕ್ಟಿವ್ ಆಗಿರುವಂಥ ಪ್ರಕರಣಗಳು ಕೂಡ. ಇವೆಲ್ಲದರ ಮಧ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಒಂದು ಸಭೆಯನ್ನು ಕರೆದಿರುವಂಥದ್ದು. ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು, ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಅನ್ನೋದು ಒಂದು ಭಾಗ. ಆನಂತರ ಅದನ್ನು ಹೊರತುಪಡಿಸಿ ಹೇಳೋದಾದ್ರೆ ಸಹಜವಾಗಿ ಏನಾದರೂ ಬೇರೆ ಒಂದಷ್ಟು ಮಾಹಿತಿಗಳನ್ನ ಸೂಚನೆಗಳನ್ನ ಕೊಡಬೇಕಾದ ಅವಶ್ಯಕತೆ ಇದೆಯಾ ಏನಾದ್ರು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಯಾಕಂದ್ರೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಇರುವಂತಹ ಸಿದ್ಧತೆಗಳ ಬಗ್ಗೆ ಒಂದಾದ್ರೆ ಮಾರ್ಗಸೂಚಿಯನ್ನು ಹೊರಡಿಸೋದ್ರ ಬಗ್ಗೆ ಇದುವರೆಗೂ ಕೂಡ ಅಧಿಕೃತವಾಗಿ ಸರ್ಕಾರ ಎಲ್ಲೂ ಕೂಡ ಮಾತನಾಡಿಲ್ಲ ಅಥವಾ ತೀರ್ಮಾನಕ್ಕೂ ಬಂದಿಲ್ಲ. ಅಂತಹ ಮಾರ್ಗಸೂಚಿಯನ್ನು ಹೊರಡಿಸಬೇಕಾದಂಥದ್ದು ಯಾವ ರೀತಿ ಇರಬೇಕು, ಅಕಸ್ಮಾತ್ ಅಗತ್ಯ ಇದ್ರೆ ಅದು ಒಂದು ರೀತಿಯ ಸಲಹೆ ರೀತಿಯಲ್ಲಿ ಇರಬೇಕಾ, ಕಟ್ಟುನಿಟ್ಟಾದ ಸೂಚನೆ. ಯಾಕಂದ್ರೆ ಕೆಲವು ರಾಜ್ಯಗಳಲ್ಲಿ ಮಾಸ್ಕ್ ನ ಕಡ್ಡಾಯ ಮಾಡ್ತಾ ಇರುವಂತಹ ಹಂತದಲ್ಲಿ ಇದರ ಅಗತ್ಯತೆ ಏನು ಅಥವಾ ಅನಿವಾರ್ಯತೆ ಪ್ರಮಾಣ ಏನು ಅನ್ನೋದ್ರ ಬಗ್ಗೆ ಬಹುಶಃ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಮತ್ತು ಆ ನಂತರದಲ್ಲಿ ಅಧಿಕೃತವಾಗಿ ಏನು ಚರ್ಚೆ ಆಗಿದೆ ಮತ್ತು ಏನು ನಿರ್ಧಾರ ಕೈಗೊಂಡಿದೆ ಅನ್ನುವಂಥದ್ದನ್ನ ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ದಿವ್ಯಜ್ಯೋತಿ. ರೈಟ್, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.